ಇವತ್ತು ಬಹಳಷ್ಟು ಜನ ನಾಮಪತ್ರ ಸಲ್ಲಿಸಿದರು. ಜೊತೆಗೇನು ಅಂದರೆ ಇವತ್ತು ನಾಮಿನೇಷನ್ ಭರಾಟೆ ದೊಡ್ಡ ಪ್ರಮಾಣದಲ್ಲೇ ನಡೀತು. ಈ ನಾಮಿನೇಷನ್ ಹಾಕುವಂಥ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ ನೋಡಿ. ಆ ಡೀಟೇಲ್ಸಲ್ಲಿ ಕೆಲವೊಂದು ಸ್ವಾರಸ್ಯಕರ ಸಂಗತಿಗಳು ಕೂಡ ಬಹಿರಂಗ ಆಯಿತು ನೋಡಿ. ಇವರೆಲ್ಲರೂ ಕೂಡ ಅಂದರೆ ಚುನಾವಣೆ ನಿಂತಿರುವಂಥವ್ರು ಬಹುತೇಕರು ಕೋಟಿ ಕೋಟಿ ವೀರರು. ಇನ್ನು ಇದೆಲ್ಲದರ ಜೊತೆಗೆ ಈ ಮಂಡ್ಯದಲ್ಲಿ ನಿಂತಿರುವಂಥ ಸ್ಟಾರ್ ಚಂದ್ರು ಇದರಲ್ಲ, ಕಾಂಗ್ರೆಸ್ನ ಹುರಿಯಾಳು, ಅವರು ಕೋಟಿ ಕೋಟಿ ಕುಬೇರ ಅವರು. ಯಾಕಂದರೆ ಅವ್ರ ಆಸ್ತಿ ಪಾಸ್ತಿ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನ ಸೆಳೆಯುವಂಥ ಒಂದು ಸಂಗತಿ ಅಂತಂದರೆ ನಮ್ಮ ಮೈಸೂರಿನ ಮಹಾರಾಜರು, ಅರಮನೆಯಲ್ಲೇ ಇರುವಂಥ ಮೈಸೂರಿನ ಮಹಾರಾಜರಿಗೆ ಇರಲಿಕ್ಕೆ ಒಂದು ಮನೆಯೂ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಯಾವ್ಯಾವ ಡೀಟೇಲ್ಸ್ ಇದೆ, ಜೊತೆಗೆ ನಾಮಿನೇಷನ್ ಭರಾಟೆ ಎಷ್ಟರ ಮಟ್ಟಿಗಿತ್ತು ಇವತ್ತು, ಬನ್ನಿ ನೋಡ. ಭರ್ಜರಿ ಜನಸ್ತೋಮ, ಎಲ್ಲಿ ನೋಡಿದ್ರು ಕಾರ್ಯಕರ್ತರ ದಂಡು. ಉರಿ ಉರಿ ಬಿಸಿಲು ಲೆಕ್ಕಕ್ಕಿಲ್ಲ. ಮೈ ಸುಡ್ತಿರೋದು ಗೊತ್ತಾಗ್ತಿಲ್ಲ. ಹಾಸನ, ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ ಅಂತ ಮೊದಲ ಹಂತದ ಮತದಾನ ನಡೆಯೋ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಖಾಡಕ್ಕಿಳಿದಿದ್ರು. ಭರ್ಜರಿ ಶಕ್ತಿ ಪ್ರದರ್ಶನದ ಜೊತೆ ಅಭ್ಯರ್ಥಿಗಳು ಅಖಾಡಕ್ಕೆ. ಅರಮನೆಯಲ್ಲಿರೋ ಯದುವೀರ್ಗೆ ಸ್ವಂತ ಮನೆ ಇಲ್ಲ. ಮೊದಲ ಹಂತದ ಮತದಾನ ನಡೆಯೋ ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಲು ಏಪ್ರಿಲ್ 4 ಕೊನೆ ದಿನ. ಹೀಗಾಗಿ ಇವತ್ತು ನಾಮಪತ್ರ ಭರಾಟೆ ಜೋರಾಗಿತ್ತು. ಅದರಲ್ಲೂ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಜ್ಯೋತಿಷಿಗಳ ಸಲಹೆಯಂತೆ ಸಾಂಕೇತಿಕವಾಗಿ ಅಖಾಡಕ್ಕಿಳಿದಿದ್ದಾರೆ. ಯದುವೀರ್ಗೆ ತಾಯಿ ಪ್ರಮೋದಾದೇವಿ, ಶಾಸಕ ಶ್ರೀವತ್ಸ ಸಾಥ್ ಕೊಟ್ಟಿದ್ರು. ಅಫಿಡವಿಟ್ನಲ್ಲಿ ಯದುವೀರ್ ಸಲ್ಲಿಸಿರೋ ಮಾಹಿತಿ ನೋಡೋದಾದ್ರೆ, 5 ಕೋಟಿ ಮೌಲ್ಯದ ಚರಾಸ್ತಿ ಹೊಂದಿರೋ ಯದುವೀರ್ 4 ಕೆಜಿ ಚಿನ್ನ ಹೊಂದಿದ್ದಾರೆ. ವಿಷಯ ಏನಂದ್ರೆ, ಅರಮನೆಯಲ್ಲಿ ವಾಸವಾಗಿರೋ ಯದುವೀರ್ಗೆ ಸ್ವಂತ ಮನೆ ಇಲ್ಲ. ಅಷ್ಟೇ ಅಲ್ಲ, ಮಹಾರಾಜರ ಹೆಸರಿನಲ್ಲಿ ಸ್ವಂತ ಕೃಷಿ ಭೂಮಿಯೂ ಇಲ್ಲ. ಇನ್ನು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಸಾವಿರಾರು ಕಾರ್ಯಕರ್ತರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಬೆಂಬಲಿಗರ ಪಡೆ, ಕಲಾ ತಂಡಗಳ ಜೊತೆ ಮೆರವಣಿಗೆ ಮೂಲಕ ಬಂದು ನಾಮಿನೇಷನ್ ಮಾಡಿದ್ರು. ಡಿಸಿಎಂ ಡಿಕೆಶಿ, ಸಚಿವ ಚಲುವರಾಯಸ್ವಾಮಿ ಸಾಥ್ ಕೊಟ್ಟಿದ್ರು. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಬರೋಬ್ಬರಿ 410 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಚಂದ್ರು ಪತ್ನಿ ಕುಸುಮಾ ಹೆಸರಿನಲ್ಲಿ 146 ಕೋಟಿ ಮೌಲ್ಯದ ಆಸ್ತಿ ಇದ್ರೆ, ಸ್ಟಾರ್ ಚಂದ್ರು ಹೆಸರಲ್ಲಿ 237 ಕೋಟಿ ಮೌಲ್ಯದ ಆಸ್ತಿ ಇದೆ. ಒಟ್ಟು 410 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇನ್ನು ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಕೂಡ ಭರ್ಜರಿ ಶಕ್ತಿ ಪ್ರದರ್ಶನದ ಜೊತೆ ಬಂದು ನಾಮಪತ್ರ ಸಲ್ಲಿಸಿದ್ರು. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ ಸಾಥ್ ನೀಡಿದ್ರು. ತುಮಕೂರಿನಲ್ಲಿ ಅಗ್ನಿ ಪರೀಕ್ಷೆಗಿಳಿದಿರೋ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ, ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಸುರೇಶ್ ಬಾಬು ಹಾಗೂ ಮಾಜಿ ಶಾಸಕ ಜೆಡಿಎಸ್ನ ಸುಧಾಕರ್ ಲಾಲ್ ಜೊತೆ ಆಗಮಿಸಿ ನಾಮಿನೇಷನ್ ಮಾಡಿದ್ರು. ಇನ್ನು ಸೋಮಣ್ಣ ಆಸ್ತಿ ವಿವರ ನೋಡೋದಾದ್ರೆ, ಸೋಮಣ್ಣ ಹೆಸರಿನಲ್ಲಿ ಸ್ಥಿರಾಸ್ತಿ, ಚರಾಸ್ತಿ ಸೇರಿದಂತೆ 17 ಕೋಟಿ ಮೌಲ್ಯದ ಆಸ್ತಿ ಇದ್ರೆ, ಪತ್ನಿ ಶೈಲಜಾ ಹೆಸರಿನಲ್ಲಿ 43 ಕೋಟಿ ಆಸ್ತಿ ಇದೆ. ಸೋಮಣ್ಣ ಕುಟುಂಬದ ಒಟ್ಟು ಆಸ್ತಿ ಮೌಲ್ಯ 60 ಕೋಟಿಯಾಗಿದೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಸುಧಾಕರ್ ಅವರ ಜೊತೆಯಲ್ಲೇ ತೆರಳಿ ನಾಮಿನೇಷನ್ ಮಾಡಿದ್ರು. ಇದಕ್ಕೂ ಮುನ್ನ ತಂದೆ ಹಾಗೂ ಪತ್ನಿ ಪ್ರೀತಿ ಜೊತೆ ಚಿಕ್ಕಪೈಲಗುರ್ಕಿಯ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆ ಮಾಡಿಸಿದ್ರು. ಇನ್ನು ಅಫಿಡವಿಟ್ನಲ್ಲಿ ಸುಧಾಕರ್ 30 ಕೋಟಿಗೂ ಅಧಿಕ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಕೂಡ ಹಿಂದೆ ನಾಮಪತ್ರ ಸಲ್ಲಿಸಿದ್ರು. ತಂದೆ ಎಂಆರ್ ಸೀತಾರಾಮ್ ಜೊತೆ ಆಗಮಿಸಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ರು. ಇತ್ತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಜಯನಗರದ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬೃಹತ್ ರೋಡ್ ಶೋ ಮಾಡಿದ್ರು. ಸೌಮ್ಯ ರೆಡ್ಡಿ ರೋಡ್ ಶೋನಲ್ಲಿ ಡಿಸಿಎಂ ಡಿಕೆ ಕೂಡ ಭಾಗಿಯಾಗಿದ್ರು. ಸೌಮ್ಯ ರೆಡ್ಡಿ ಚರಾಸ್ತಿ ಹಾಗೂ ಸ್ಥಿರಾಸ್ತಿ ವಿವರ ನೋಡೋದಾದ್ರೆ,
ಸೌಮ್ಯ ರೆಡ್ಡಿ ಬಳಿ 1 ಕೋಟಿ ಚರಾಸ್ತಿ, 1.28 ಕೋಟಿ ಸ್ಥಿರಾಸ್ತಿ ಇದೆ. ಹಾಗೆ 5 ಕೆಜಿ ಬೆಳ್ಳಿ ಹಾಗೂ 950 ಗ್ರಾಂ ಚಿನ್ನ ಇದೆ. ಒಂದು ಇನೋವಾ ಕಾರ್ ಇದ್ದು ಕೃಷಿ ಜಮೀನಿಲ್ಲ. ಬೇಗೂರು ಬಳಿ ಅಪಾರ್ಟ್ಮೆಂಟ್ ಹೊಂದಿರುವ ಸೌಮ್ಯ ರೆಡ್ಡಿಗೆ 1.5 ಕೋಟಿ ರೂಪಾಯಿ ಸಾಲ ಇದೆ. ಸೌಮ್ಯ ರೆಡ್ಡಿ ವಿರುದ್ಧ 5 ಎಫ್ಐಆರ್, 1 ಖಾಸಗಿ ದೂರು ದಾಖಲಾಗಿದ್ದು ನ್ಯಾಯಾಲಯದಲ್ಲಿ 6 ಪ್ರಕರಣಗಳ ವಿಚಾರಣೆಯೂ ನಡೆಯುತ್ತಿದೆ ಅಂತ ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಪಿಸಿ ಮೋಹನ್ ಕೂಡ ಉಮೇದುವಾರಿಕೆ ಸಲ್ಲಿಸಿದರು. ತಮ್ಮ ಅಫಿಡವಿಟ್ನಲ್ಲಿ ಒಟ್ಟು ಆಸ್ತಿ 36 ಕೋಟಿ 44 ಲಕ್ಷ ರೂಪಾಯಿ ಇರೋದಾಗಿ ಉಲ್ಲೇಖಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.